ಜಿಲ್ಲಾ ಗ್ರಾಹಕ ನ್ಯಾಯಾಲಯವು ಬಿಸಿ ಮುಟ್ಟಿಸಿದ್ದು, ಗ್ರಾಹಕರಿಗೆ ಸ್ಕೂಟರ್ನ ಪೂರ್ಣ ಹಣವನ್ನು ಹಿಂದಿರುಗಿಸುವುದರ ಜೊತೆಗೆ 25,000 ರೂಪಾಯಿಗಳ ದಂಡ ಪಾವತಿಸುವಂತೆ ತೀರ್ಪು ನೀಡಿದೆ. ವಕೀಲ ರಾಕೇಶ್ ಮಲ್ಲಿಗೆವಾಳು ಮಾತನಾಡಿ, ಸುಮಾರು 6 ತಿಂಗಳ ಹಿಂದೆ ಗ್ರಾಹಕರೊಬ್ಬರ ಎಲೆಕ್ಟ್ರಿಕ್ ವಾಹನವು ಆಕಸ್ಮಿಕವಾಗಿ ಸುಟ್ಟು ಹೋಗಿತ್ತು. ಈ ವೇಳೆ ವಾಹನದ ಮಾಲೀಕರು ಸಂಬಂಧಪಟ್ಟ ಕಂಪನಿಯನ್ನು ಸಂಪರ್ಕಿಸಿ ನಮಗೆ ಸ್ಕೂಟರ್ ರೆಡಿ ಮಾಡಿಕೊಡಿ ಅಥವಾ ಹೊಸ ಬೈಕ್ ನೀಡಿ ಎಂದು ಮನವಿ ಮಾಡಿದ್ರು. ಆದರೆ ಕಂಪನಿಯು ಗ್ರಾಹಕರ ಮನವಿಗೆ ಸ್ಪಂದಿಸದೆ ಉಡಾಫೆಯ ಉತ್ತರ ನೀಡಿ ಜವಾಬ್ದಾರಿಯಿಂದ ಹಿಂದೆ ಸರಿದಿತ್ತು. ಕಂಪನಿಯ ವರ್ತನೆಯಿಂದ ಬೇಸತ್ತ ಗ್ರಾಹಕನಿಗೆ ನ್ಯಾಯ ನೀಡುವ ಸಲುವಾಗಿ ಹಾಸನದ ಗ್ರಾಹಕ ನ್ಯಾಯಾಲಯದಲ್ಲಿ ದೂರನ್ನು ದಾಖಲಿಸಿದರು. ಸುದೀರ್ಘ ವಿಚಾರಣೆ ನಡೆಸಿದ ನ್ಯಾಯಾಲಯವು ಕಂಪನಿಯ ಸೇವೆಯಲ್ಲಿನ ನ್ಯೂನತೆಯನ್ನು ಎತ್ತಿ ಹಿಡಿದಿದೆ ಎಂದರು. ಒಂದು ಪ್ರಕರಣ ಬಂದಿತ್ತು ನನಗೆ ಒಂದು 6 ತಿಂಗಳ ಹಿಂದೆ. ಒಂದು ಸ್ಕೂಟಿ ಏನಿದೆ, ಎಲೆಕ್ಟ್ರಿಕಲ್ ಸ್ಕೂಟ್ರು ಸುಟ್ಟೋಗಿತ್ತು. ಆ ಎಲೆಕ್ಟ್ರಿಕಲ್ ಸ್ಕೂಟ್ರು ಸುಟ್ಟೋಗಿ ಅವರು ಮತ್ತೋಗಿ ಕಂಪನಿಯವ್ರನ್ನ ಕೇಳಿದ್ದಾರೆ, ನಮಗೆ ಸ್ಕೂಟ್ರನ್ನ ರೆಡಿ ಮಾಡಿಕೊಡಿ ಇಲ್ಲ ಬೇರೆ ಗಾಡಿ ಕೊಡಿ ಅಂತೇಳಿ. ಅವ್ರು ಅದಕ್ಕೆಲ್ಲ ಕೊಡೋಕ್ಕಾಗಲ್ಲ ಅಂತೇಳಿ ಉಡಾಫೆ ಉತ್ತರ ಕೊಟ್ಟಿದ್ರು ಅಂತೇಳಿ ನಾವು ಕನ್ಸ್ಯೂಮರಲ್ಲಿ ಅವ್ರು ಬಂದು ಕೇಳಿದ್ದಕ್ಕೆ ಒಂದು ಕನ್ಸ್ಯೂಮರಲ್ಲಿ ಒಂದು ಕಂಪ್ಲೇಂಟ್ ರೈಸ್ ಮಾಡಿದ್ವು. CC 94/25 ಅಂತೇಳಿ. ಅದು 12/9/2025 ಕೋರ್ಟ್ಗೆ ಅದನ್ನು ಅಪ್ಲಿಕೇಶನ್ ಹಾಕಿದ್ವು. ಅದು ನಿನ್ನೆ ಅಂದರೆ ಡೇಟು 12/2/2026 ಆರ್ಡ್ರ್ ಮಾಡಿದ್ದಾರೆ. ಆ ಸ್ಕೂಟಿ ಏನಿದೆ ಅದು ನಾಶ ಆಗಿದೆ, ಅದರದ್ದು ಪೂರ್ತಿ ಅಮೌಂಟು ಮತ್ತು 25,000 ರೂಪಾಯಿ ಅವ್ರ ಮೇಲೆ ದಂಡನೂ ಹಾಕಿದ್ದಾರೆ. ಹಾಗಾಗಿ ಯಾರಾದರೂ ಈ ಥರದ್ದು ಏನಾದರೂ ಸಮಸ್ಯೆಗಳಿದ್ದರೆ ಗ್ರಾಹಕರು ಹತ್ತಿರದಲ್ಲಿರೋ ನಿಮ್ಮ ವಕೀಲಗಳನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಪರಿಹಾರ ಪಡ್ಕೊಬೋದು, ಗ್ರಾಹಕ ಪರಿಹಾರ ವೇದಿಕೆ ಮೂಲಕ. ಆಮೇಲೆ ಇದೇ ಥರ ನಾವು ಸುಮಾರು ಪ್ರಕರಣ ಆಗಿದೆ. ಹಾಗಾಗಿ ಜನಗಳಿಗೆ ನಾನು ಒಂದು ಹೇಳೋಕ್ಕೆ ಇಚ್ಛೆಪಡ್ತೀನಿ ಅಂತಂದರೆ, ತೀರಾ ಕೋರ್ಟ್ ಅಂತಂದರೆ ಈ ಕನ್ಸ್ಯೂಮರ್ ಫೋರಮ್ ಇವೆಲ್ಲ ಇದಾವಲ್ಲ, ಮತ್ತು ಸ್ಟೇಟ್ ಫೋರಮ್ ಇವೆಲ್ಲ ಡಿಲೇ ಆಗುವಂಥವಲ್ಲ. ಏನೇ ಇದ್ರೂ ಸಣ್ಣ ಪುಟ್ಟ ಕಾನ್ಸಿಕ್ವೆನ್ಸಿ ಆಗಿದ್ರೂ ಸಹ ವಕೀಲರನ್ನ, ಯಾವುದೇ ವಕೀಲರಾಗಿರ್ಬೋದು, ಅವ್ರನ್ನ ಭೇಟಿಯಾಗಿ ಅವರಿಂದ ಪರಿಹಾರ ಪಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಮ್ಮ ಕಡೆಯಿಂದ